ಕನ್ನಡದಲ್ಲಿ. ನಾನು ಮೊದಲು ನನ್ನ ಬಗ್ಗೆ ಒಂದು ಹೇಳ್ಬೇಕಾ? ನಿಮ್ಮ ಹೆಸರು ಹೇಳಿ. ಹೇಳಿ ಸರ್. ಮಾತು ರಜುಲ ವೈಡ್ಯೂರ್ಯಗಳ ಅಂತಾರಾಷ್ಟ್ರೀಯ ವಾಣಿಜ್ಯ ಸಪ್ತ ಸ್ವರ ಅಷ್ಟೈಶ್ವರ್ಯಗಳ ಹೇಗೆ ನೋಡ್ತಾ ಇದ್ದೀರಾ? ಹಾಗಾದರೆ ಮೌನ ಇದು ಮೌನ ಕೃಷಿಕರಿಗೆ ಈ ಹೇಗೆ ಹಾರಗಳ ಅಂತರಾಳದ ದಾರ, ಮೌನ ಈ ಹಾರಗಳ ಪೋಣಿಸಿರುವ ದಾರ, ಮೌನ ಈ ಹಾರಗಳ ಭಾರ ಬರುವ ಸರದಾರ. ಈಗ ಇದು ಮಾತಾಡಿದ್ರೆ ಮೌನ. ನಮಸ್ಕಾರ, ನನ್ನ ಹೆಸರು ರಾಘವ. ಐಕಾಂತಿಕ ಸಹಜ ಕೃಷಿ ಸಮುದಾಯದಿಂದ ನಾವು ಬಂದಿದ್ದಿರೋದು. ಇದು ಇಲ್ಲಿ ನಮ್ಮ ಕಣ್ಣುಗಳ ಬಗ್ಗೆ ಇಡೀ ಒಂದು ಅಂತಾರಾಷ್ಟ್ರೀಯ ಟ್ರೇಡ್ ಫೇರ್ ಏನು ನಡೀತಾ ಇದೆ, ಇದು ITF ಅಲ್ಲಿ. ಇದರಿಂದ ರೈತರಿಗೆಲ್ಲ ಒಂದು ಎಕ್ಸ್ಪೋಜರ್, ನೇರವಾಗಿ ಅವರೇ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿ ನೇರವಾಗಿ ಮಾರ್ಕೆಟ್ ಯಾವ ರೀತಿ ಕಂಡ್ಕೋಬಹುದು, ಯಾವ ರೀತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶಗಳಿದಾವೆ, ಇವನ್ನೆಲ್ಲವೂ ಕೂಡ ಅವ್ರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಲ್ಲಿ ಇದೊಂದು ಅವಕಾಶ. ಇಲ್ಲಿ ಬಹಳಷ್ಟು ವೈವಿಧ್ಯಮಯವಾದ ಬಿಸ್ನೆಸ್ ಅಪಾರ್ಚುನಿಟೀಸ್ ಇಂದ ಹಿಡಿದು ರೈತರು ಫೆಡರೇಷನ್ಸ್ ಯಾವ ರೀತಿ ಒಂದು ಒಕ್ಕೂಟಾಗಿ ಮಾಡಿಕೊಂಡು ಮಾರಾಟ ಮಾಡಬಹುದು, ಇವೆಲ್ಲವೂ ತಿಳುವಳಿಕೆ ಸಿಗುತ್ತೆ. ಇದು ಇನ್ನೂ ಮುಂದುವರೆದ ಭಾಗವಾಗಿ ರೈತರದ್ದೇ ಒಂದು ಕಂಪ್ಲೀಟ್ ಅವ್ರಿಗೆ ಅವಕಾಶ ಇರೋ ಥರ ಕನ್ವರ್ಟ್ ಆಗ್ತಿರೋದು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಮೊದಲೆಲ್ಲ ಭಾಳಷ್ಟು ಕಂಪ್ನಿ ಉತ್ಪನ್ನಗಳೇ ಇಲ್ಲಿ ಸ್ಟಾಲ್ಸ್ ಎಲ್ಲ ಇತ್ತು ಹಿಂದೆಲ್ಲ ಮಾಡಿದಾಗ. ಈಗ ಇತ್ತೀಚೆಗೆ ರೈತರದೇ ಹೆಚ್ಚಿಗೆ ಒತ್ತು ಕೊಟ್ಟು ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಹೇಗೆಲ್ಲ ಇಂತಹ ಕೃಷಿಕರಿಗೆ ಹೆಣ್ಮಕ್ಕಳ ಹಾಸ್ಯಕ್ಕೋಸ್ಕರ ಚಟುವಟಿಕೆ. ರೈತರು ನೇರವಾಗಿ ಅವರೇ ಮಾರ್ಕೆಟ್ ಕಂಡುಕೊಂಡು ಅವರೇ ಮಾರಾಟ ಮಾಡಿದ್ರೆ ಅದರಿಂದನೇ ಅವ್ರದ್ದು ಭವಿಷ್ಯ ಇರೋದು. ಯಾಕಂದ್ರೆ ಈಗಿನ ಕ್ರಾಪ್ ಬೆಲೆಗಳಿಗೆ ಏನು ರೇಟ್ ಸಿಗುತ್ತಿದೆ ಅದರಿಂದ ಬಹಳ ಕಷ್ಟಪಟ್ಟು ಒದ್ದಾಡ್ತಿದ್ದಾರೆ ರೈತರೆಲ್ಲ. ಸಮಸ್ಯೆ ಅನುಭವಿಸ್ತಿರೋದು ಮೇನ್ ಅದು. ಅವ್ರು ಕಷ್ಟಪಟ್ಟು ಬೆಳೆ ಬೆಳೆಸೋದು ಅವ್ರಿಗೆ ಗೊತ್ತಿದೆ, ಆದರೆ ಅದು ಸ್ವಂತವಾಗಿ ಮಾರ್ಕೆಟ್ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಿದೆ. ಅದೇ ದೊಡ್ಡ ಸಮಸ್ಯೆ ಅವ್ರಿಗೆ. ಅದಕ್ಕೆ ಪರಿಷ್ಕಾರವಾಗಿ ಒಂದಿಷ್ಟು ಉಪಾಯಗಳು ಇಲ್ಲಿ ಸಿಗ್ಲಿಕ್ಕೆ ಅವಕಾಶ ಇದೆ.